ಖಂಡಿತ ಅನಿಸುತ್ತೆ. ಇಲ್ಲಾಂದರೆ ಅವ್ರು ತಾನೇ ಕೋರ್ಟ್ಗೆ ಹೋಗಿದ್ದು. ಫಸ್ಟ್ ಆಫ್ ಆಲ್ ಹೈಕೋರ್ಟು ಯಾವಾಗ ಈ ಆರ್ಡರ್ ಮಾಡಿದ್ರು ಅದಕ್ಕೆ ಕಾರಣನೇ ಯಾರೋ ಇಲ್ಲಿಂದ ಹೋಗಿರೋದು, ನಮ್ಗೆ ಅವಕಾಶ ಮಾಡಿಕೊಡಿ ಇಲ್ಲಿ ಮೈನಿಂಗ್ ಮಾಡೋಕ್ಕೆ ಅಂತ ಹೋಗಿದ್ದಕ್ಕೇ ಕೋರ್ಟ್ ಅದನ್ನು ಒಪ್ಪಿಲ್ಲ. ಒಪ್ಪದೆ KRS ಡ್ಯಾಮ್ ಸುತ್ತ ಇದನ್ನು ಮಾಡೋದು ಅದು ಡೇಂಜರ್ ಅನ್ನುವಂಥ ಮಾತುಗಳು ಕೋರ್ಟ್ ಅವ್ರು ಹೇಳಿದ್ದು. ಮೇಡಮ್, ಇನ್ನೊಂದು ಕಡೆ ಈಗ ಲೋಕಸಭಾ ಚುನಾವಣೆ ಜರುಗಿರ್ತಾ ಇದೆ, ನೀವು ಕೂಡ ಮೋದಿ ಅವರು JP ನಡ್ಡಾ ಎಲ್ಲರೂ ಕೂಡ ಭೇಟಿ ಮಾಡಿದ್ರಿ, ಏನು ಇನ್ಪುಟ್ ಬಂತು? ಏನು ಈ ವಿಚಾರವಾಗಿ ಭೇಟಿ ಮಾಡಿದ್ದ ಅಥವಾ ಮೇಡಮ್? ಇಲ್ಲ, ನಾನು ಇನ್ ಜನರಲ್ ಮಾತಾಡಿದ್ದೀನಿ. ಅವರು ಕೇಳಿದ್ರು ಮಂಡ್ಯ ಇಲ್ಲಿ ರಾಜಕೀಯ ವಾತಾವರಣ ಏನು ಹೇಗೆ ಅನ್ನೋದು ಒಂದು ಇನ್ ಜನರಲ್ ಮಾತಾಡಿದ್ವಿ. ಖಂಡಿತ ನಾನು ಇಷ್ಟಂತೂ ಹೇಳಿದ್ದೀನಿ, ನಾನು ನನ್ನ ಪರವಾಗಿ ಅಥವಾ ನನ್ನ ಟಿಕೆಟ್ ಅಂತ ಯಾವತ್ತೂ ಯಾವ ಪಕ್ಷಕ್ಕೂ ನಾನು ಲಾಬಿ ಮಾಡಿಲ್ಲ, ಮಾಡೋದು ಇಲ್ಲ. ಅದನ್ನು ಸ್ಪಷ್ಟಪಡಿಸ್ತೀನಿ. ಫಸ್ಟು ನಾನು ಹೇಳಿದ್ದಿಷ್ಟೇ, ಇಲ್ಲಿ BJPಯ ಒಂದು ಸಂಘಟನೆ ಈಗ ಚೆನ್ನಾಗಿ ನಡೀತಾ ಇದೆ. ನಾವು ಕಳೆದ ಅಸೆಂಬ್ಲಿ ಎಲೆಕ್ಷನ್ಗಿಂತಲೂ ಈ ಅಸೆಂಬ್ಲಿ ಚುನಾವಣೆಯಲ್ಲಿ ತುಂಬ ವೋಟ್ ನಂಬರ್ ನಮಗೆ ಚೆನ್ನಾಗಿ ಬಂದಿದೆ ಈ ಸಲ. ತುಂಬ ಅದು ಒಂದು ಹೋಪ್ಫುಲ್ ಅನ್ನೋ ರೀತಿಯಲ್ಲಿ ವಾತಾವರಣ ಇದೆ. BJPಗೆ ಚೆನ್ನಾಗಿದೆ. ನಾವು BJPಗೆ ಉಳಿಸ್ಕೊಂಡ್ರೆ ನಮ್ಮ ಪಕ್ಷವನ್ನು ಇಲ್ಲಿ ಕಟ್ಟೋಕ್ಕೆ ಒಂದು ಒಳ್ಳೆಯ ಅವಕಾಶ ಆಗುತ್ತೆ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೀನಿ. ನೋಡೋಣ ಅವ್ರೇನು ಡಿಸೈಡ್ ಮಾಡ್ತಾರೆ ಏನು.